ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬ್ಯಾಂಕಿಂಗ್ ಥ್ರೂ ಕನ್ನಡ. ಇನ್ನೇನು RRB PO ಮೇನ್ಸ್ ಎಕ್ಸಾಮ್ ಹತ್ರನೇ ಬಂತು. 29th ಇದೆ, ಸೆಪ್ಟೆಂಬರಲ್ಲಿದೆ. ಆ್ಯಂಡ್ RRB ಕ್ಲರ್ಕ್ ಮೇನ್ಸು ಕೂಡ 6th ಅಕ್ಟೋಬರಲ್ಲಿದೆ. ಆ್ಯಂಡ್ IBPS ಕ್ಲರ್ಕ್ ಮೇನ್ಸ್ ಕೂಡ 13th ಅಕ್ಟೋಬರಲ್ಲಿದೆ. ಸೊ ಬ್ಯಾಕ್ ಟು ಬ್ಯಾಕ್ ಇದೆ. ಆ್ಯಂಡ್ ಈಗ ಮೇನ್ಸ್ ಅಂತ ಬಂದಾಗ ನಾವು ತುಂಬಾ ಕ್ಲಾರಿಟಿಯಲ್ಲಿರಬೇಕು. ಅಂದರೆ ಪ್ರತಿ ಸಬ್ಜೆಕ್ಟ್ಸ್ದು ಯಾವ ಥರ ನಾವು ಸ್ಟ್ರಾಟಜಿ ಫಾಲೋ ಮಾಡಬೇಕು ಅಂತ. ಏಕೆಂದರೆ ಮೇನ್ಸ್ ಅಂತ ಬಂದಾಗ ನಮಗೆ ಗೊತ್ತಿರಬೇಕು ಎಷ್ಟು ಓದ್ತಿದ್ದೀವಿ ಅನ್ನೋಕ್ಕಿಂತ ಯಾವ ಥರ ನಾವು ನಮ್ಮ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡ್ತಿದ್ದೀವಿ ಅಂತ. ಓಕೆ, ಇವತ್ತು ನಾವು ಕ್ವಾಂಟ್ಸ್ ಬಗ್ಗೆ ಸ್ವಲ್ಪ ಮಾತಾಡೋಣ. ಎಷ್ಟೊಂದು ಜನಕ್ಕೆ ಕ್ವಾಂಟ್ಸ್ ಅಂದರೆ ಫಸ್ಟ್ ಆಫ್ ಆಲ್ ಹೆದರಿಕೆ ಇರುತ್ತೆ, ಅದು ಇಷ್ಟನೇ ಇರಲ್ಲ. ಬಟ್ ಎಕ್ಸಾಮ್ ಕ್ಲಿಯರ್ ಮಾಡ್ಕೋಬೇಕು ಅಂದರೆ ಕ್ವಾಂಟ್ಸ್ನ ನಾವು ಅವಾಯ್ಡ್ ಮಾಡೋಂಗಿಲ್ಲ, ಪ್ರಾಕ್ಟೀಸ್ ಮಾಡ್ತಿರ್ತೀವಿ. ಆ್ಯಂಡ್ ಇನ್ನೂ ಅದರಲ್ಲಿ ಒಂದು ಮುಕ್ಕಾಲು ಭಾಗ ಜನಕ್ಕೂ ಕೂಡ ಅರಿಥಮೆಟಿಕ್ ಅಂದರೆ ಭಯ ಇರುತ್ತೆ. ಅದು ಸಾಲ್ವ್ ಮಾಡಬೇಕಂದ್ರೆ ಇಷ್ಟ ಆಗಲ್ಲ, ಅಥವಾ ಇಂಟ್ರೆಸ್ಟೇ ಬರಲ್ಲ, ಅಥವಾ ಅದು ಬೇಗ ಕಲಿಯೋಕ್ಕೆ ನಮಗೆ ಗೊತ್ತಾಗಲ್ಲ. ಸೊ ಈ ಥರ ಏನೇನೋ ಪ್ರಾಬ್ಲಮ್ಸ್ ಇರ್ತವೆ. ಸೊ ಕ್ವಾಂಟ್ಸ್ ಅಂದರೆ ಭಯ, ಅದರಲ್ಲೂ ಅರಿಥಮೆಟಿಕ್ ಅಂದರೆ ತುಂಬಾ ಭಯ ಇರುತ್ತೆ. ಸೊ ಎಷ್ಟೊಂದು ಜನದಲ್ಲಿ ಅಂದರೆ ಅವ್ರ ಮೈಂಡಲ್ಲಿ ಓಡಾಡ್ತಿರುತ್ತೆ, ಅರಿಥಮೆಟಿಕ್ ನಾನು ಪ್ರಾಕ್ಟೀಸ್ ಮಾಡಿಲ್ಲ ಅಂದರೂ ಕೂಡ, ಅಥವಾ ಅರ್ಥಮೆಟಿಕ್ ಕ್ವೆಶನ್ಸ್ನ ನಾನು ಎಕ್ಸಾಮಲ್ಲಿ ಮುಟ್ಟಿಲ್ಲ ಅಂದರೂ ಕೂಡ ಮೇನ್ಸ್ನ ಕ್ಲಿಯರ್ ಮಾಡ್ಕೋಬೋದಾ ಅನ್ನೋ ಡೌಟು ತುಂಬ ಜನದಲ್ಲಿ ಇರುತ್ತೆ. ಓಕೆ, ಆ್ಯಂಡ್ ಈ ಒಂದು ಕ್ವೆಶನ್ನಿಗೆ ಡೈರೆಕ್ಟಾಗಿ ಆನ್ಸರ್ ಎಸ್ ಅಂತ ಕೊಡೋಕ್ಕಾಗಲ್ಲ. ಬಟ್ ಎಸ್, ಆದರೆ ಇಲ್ಲಿ ಏನಂದರೆ ತುಂಬಾ ದೊಡ್ಡ ರಿಸ್ಕಲ್ಲಿ ನಾವು ಇದ್ದೀವಿ ಅಂತ ಅರ್ಥ. ಇಫ್ ನೀವು ಅರ್ಥಮೆಟಿಕ್ನ ಬಿಟ್ಟು ಬೇರೆದೆಲ್ಲ ಮಾಡಿ ನಾನು ಕ್ವಾಂಟ್ಸು ಸೆಕ್ಷನ್ನು ಏನು ಕಟ್ ಆಫ್ ಇರುತ್ತೆ ಅದನ್ನು ಕ್ಲಿಯರ್ ಮಾಡ್ಕೋತೀನಿ ಅಂತ ಅಂದ್ಕೊಂಡ್ರೆ ನೀವಿಲ್ಲಿ ಒಂದು ರಿಸ್ಕಲ್ಲಿದ್ದೀರಾ ಅಂತ ಅರ್ಥ. ಓಕೆ, ಯಾಕೆಂದರೆ ಉಳಿದಿರೋ ಎಲ್ಲ ಕ್ವೆಶನ್ಸಿಗೂ ಆನ್ಸರ್ ಮಾಡುವಂತಹ ಎಲಿಜಿಬಿಲಿಟಿ ನಿಮ್ಮ ಹತ್ರ ಇರಬೇಕಾಗುತ್ತೆ. ಸೊ ತುಂಬಾ ಬೇಸಿಕ್ಕಿಂದ ನಿಮಗೆಲ್ಲನೂ ಚೆನ್ನಾಗಿ ಗೊತ್ತಿರಬೇಕು, ಫುಲ್ಲಾಗಿ ನೀವು ಪ್ರಾಕ್ಟೀಸ್ ಮಾಡಿರಬೇಕು. ಎಲ್ಲ ಕ್ವೆಶನ್ಸ್ ನೋಡಿದ ತಕ್ಷಣ ನಾನು ಮಾಡೋಂಗಿರಬೇಕು. ಸೊ ಹಂಗಿದ್ದಾಗ ಮಾತ್ರ ನೀವು ಅರ್ಥಮೆಟಿಕ್ನ ಅವಾಯ್ಡ್ ಮಾಡಿ ಉಳಿದಿರೋದೆಲ್ಲ ಕ್ವೆಶನ್ಸ್ನ ಸಾಲ್ವ್ ಮಾಡಿಕೊಂಡು ಪಾಯಿಂಟ್ಸ್ನ ಆರಾಮಾಗಿ ಕಟ್ ಆಫ್ನ ಕ್ಲಿಯರ್ ಮಾಡ್ಕೋಬೋದು. ಆ್ಯಂಡ್ ಹೆಂಗೆ ಮಾಡಬೇಕು, ಅರ್ಥಮೆಟಿಕ್ ಇರಲಾರ್ದೆ ನಾವು ಯಾವ ಥರ ಅಪ್ರೋಚ್ ಮಾಡ್ಬೋದು ಅಂದರೆ, ಫಸ್ಟ್ ಆ್ಯಂಡ್ ಫಾರ್ಮೋಸ್ಟ್ ನಮ್ಮ ಬೇಸಿಕ್ ತುಂಬಾ ಸ್ಟ್ರಾಂಗ್ ಆಗಿರಬೇಕಾಗುತ್ತೆ. ಬೇಸಿಕ್ ಅಂದರೆ ಏನಿಲ್ಲ, ಅದೇ ಫಸ್ಟ್ ನಾನು ಹೇಳೋದು ಎಲ್ಲ ವೀಡಿಯೋಸಲ್ಲೂ ಕ್ವಾಂಟ್ ಸ್ಟ್ರಾಟಜಿಯಲ್ಲಿ ಇದೇನೇ ಹೇಳ್ತೀನಿ ನಾನು, ನಿಮಗೆ ಟೇಬಲ್ಸ್ ಬರ್ತಿರಬೇಕು. 2ರಿಂದ 30ವರೆಗೂ ನಿಮಗೆ ಮಗ್ಗಿ ಅಂತೀವಲ್ಲ, ಸೊ ಅಲ್ಲಿವರೆಗೂ ಮಗ್ಗಿ ಬರಲೇಬೇಕು. ಯಾಕೆಂದರೆ ನೀವು ಆಲ್ರೆಡಿ ಅರ್ಥಮೆಟಿಕ್ನ ಮಾಡ್ತಿಲ್ಲ, ಸೊ ನೀವು ಇದನ್ನ ಮಾಡಲೇಬೇಕು. ಅರ್ಥಮೆಟಿಕ್ ಬಿಟ್ಟಿದ್ದೀರಾ, ಇದನ್ನು ಬಿಟ್ಟಿದ್ದೀರಾ ಅಂದರೆ ಹೆಂಗೆ ಆಗಲ್ಲ. ಸೊ ಒಂದು ಕಡೆ ನೀವು ಬಿಟ್ಟಿದ್ದೀರಾ ಅಂದರೆ ಇದನ್ನು 100% ನೀವು ಪ್ರಾಕ್ಟೀಸ್ ಮಾಡಿರಬೇಕು. ಓಕೆ, ಸೊ 2ರಿಂದ 30ವರೆಗೂ ಟೇಬಲ್ಸ್ನ ನೀವು ಕಂಠಪಟ ಮಾಡಿ, ಏನು ತಪ್ಪಾಗಲ್ಲ. ಎಕ್ಸಾಮ್ ಹಾಲಲ್ಲಿ ತುಂಬಾ ನಿಮಗೆ ಹೆಲ್ಪ್ ಆಗುತ್ತೆ. ಅದಾದಮೇಲೆ ಇನ್ನೊಂದೇನೆಂದರೆ, ಈಗ ಕ್ವಾಂಟ್ಸ್ ಅಂತ ಬಂದಾಗ ಸಿಂಪ್ಲಿಫಿಕೇಷನು, ನಂಬರ್ ಸೀರೀಸು, ಕ್ವಾಡ್ರಾಟಿಕ್ ಇಕ್ವೇಷನ್ ಕ್ವೆಶನ್ಸು. ಸೊ ಈ 3 ಸೆಕ್ಷನ್ನಲ್ಲಿ ಅಟ್ಲೀಸ್ಟ್ ಮ್ಯಾಕ್ಸ್ ಟು ಮ್ಯಾಕ್ಸು 2 ಸೆಕ್ಷನ್ ಅಂತೂ ಕೊಡ್ತಾರೆ. ಅದು ಯಾವುದೇ ಎಕ್ಸಾಮ್ ಇರಲಿ, IBPSದಾಗಿರಲಿ, RRB PO ಕ್ಲರ್ಕ್ ಆಗಿರಲಿ, ಯಾವುದೇ ಆಗಿರಲಿ, ಈ 3 ಸೆಕ್ಷನ್ನಿಂದ ಅಟ್ಲೀಸ್ಟ್ 2 ಸೆಕ್ಷನ್ ಕ್ವೆಶನ್ಸ್ನ ಅವರು ಕೊಡ್ತಾರೆ. ಆ್ಯಂಡ್ ಇಲ್ಲಿ ನಾವು ಅಟ್ಲೀಸ್ಟ್ 10 to 12 ಮಾರ್ಕ್ಸ್ವರೆಗೂ ಆರಾಮಾಗಿ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇಲ್ಲಿ ನಿಮ್ಗೆ ಆಲ್ರೆಡಿ ಒಂದು ಇದು ಗೊತ್ತಿದೆ ಅಲ್ವಾ, ಇದು ಕೊಡ್ತಾರೆ ಅಂತ. ಸೊ ಇದನ್ನ ನೀವು ಅವಾಯ್ಡ್ ಮಾಡೋಂಗೇ ಇಲ್ಲ. ಈ 3 ಟಾಪಿಕ್ಸು, ಅದರಲ್ಲೂ ಸಿಂಪ್ಲಿಫಿಕೇಷನ್ ಅಂತ ಬಂದಾಗ ಕ್ಲರ್ಕ್ ಲೆವೆಲಲ್ಲಿ ಜಾಸ್ತಿ ಕೊಡ್ತಾರೆ. ಬಟ್ PO ಅಂತ ನೀವು ಎಕ್ಸಾಮ್ ಬರೀತಿದ್ದೀರಾ ಅಂದರೆ ಅಲ್ಲಿ ಅಪ್ರಾಕ್ಸಿಮೇಷನ್ ಕ್ವೆಶನ್ಸು ತುಂಬಾ ನಿಮಗೆ ನೋಡೋಕ್ಕೆ ಸಿಗುತ್ತೆ. ಸೊ ಈ ಅಪ್ರಾಕ್ಸಿಮೇಷನ್ ಸಿಂಪ್ಲಿಫಿಕೇಷನ್ ಕ್ವೆಶನ್ಸು, ನಂಬರ್ ಸೀರೀಸ್ ಕ್ವೆಶನ್ಸು, ಅದರಲ್ಲಿ ಮಿಸ್ಸಿಂಗ್ ಆಗಿರ್ಬೋದು, ಅಥವಾ ರಾಂಗ್ ನಂಬರ್ ಸೀರೀಸ್ ಆಗಿರ್ಬೋದು, ಆ್ಯಂಡ್ ಕ್ವಾಡ್ರಾಟಿಕ್ ಇಕ್ವೇಷನ್ ಕ್ವೆಶನ್ಸು ಯಾವ ಥರ ಬರ್ತಾವೋ ಎಲ್ಲ ಥರದ ಕ್ವೆಶನ್ಸ್ನ ಕಂಪಲ್ಸರಿಗೆ ನೀವು ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ. ಯಾವ ಒಂದು ಕ್ವೆಶನ್ ನೀವು ಬಿಡಲೇಬಾರ್ದು ಇಲ್ಲಿ. ಓಕೆ, ಒಂದು ಕ್ವೆಶನ್ ಬಿಟ್ಟರು ನೀವು ಕಷ್ಟ ಆಗುತ್ತೆ. ಓಕೆ, ಆ್ಯಂಡ್ ನೀವೇನು ಮಾಡಬೇಕು ಇದ್ರ ಸಲುವಾಗಿ ಅಂದರೆ, ಎಷ್ಟೊಂದು ಆ್ಯಪ್ಸ್ ಇದ್ದಾವೆ. ಅಡ್ಡ 247 ಆಗಿರ್ಬೋದು, ಪ್ರಾಕ್ಟೀಸ್ ಮಾಕ್ ಆಗಿರ್ಬೋದು, ಗೈಡ್ಲಿ ಆಗಿರ್ಬೋದು, ನಿಮ್ಗೆ ಯಾವುದು ಚೆನ್ನಾಗಿ ಅನಿಸುತ್ತೋ ಅಟ್ಲೀಸ್ಟ್ 2 to 3 ಸೋರ್ಸಿಂದ ಡೈಲಿ ಒಂದು 50 ಕ್ವೆಶನ್ಸ್ನ ಪ್ರಾಕ್ಟೀಸ್ ಮಾಡಿರಿ. ಇನ್ನೇನು ಎಕ್ಸಾಮ್ ಹತ್ರ ಬಂತು, ಅಟ್ಲೀಸ್ಟ್ ಇವಾಗಂತೂ ಒಂದು 50+ ಕ್ವೆಶನ್ಸ್ನ ನೀವು ಪ್ರಾಕ್ಟೀಸ್ ಮಾಡಿದ್ರೆ ತುಂಬಾ ಬೆನಿಫಿಟ್ ನಿಮಗೆ ಸಿಗುತ್ತೆ. ಪ್ರತಿಯೊಂದು ಆ್ಯಪಲ್ಲೂ, ಪ್ರತಿಯೊಂದು ವೆಬ್ಸೈಟಲ್ಲೂ ಏನು
ಕ್ವಾಂಟ್ ಸೆಕ್ಷನ್ ಸಪ್ರೇಟ್ ಆಗಿರುತ್ತೆ. ಅಲ್ಲಿ ಹೋಗಿ ನೀವು ಜಸ್ಟ್ ನಿಮ್ಮ ಟಾಪಿಕ್ ಸರ್ಚ್ ಕೊಟ್ಟರೆ ಸಿಗ್ತವೆ. ಓಕೆ, ಸೊ ಈ ಕ್ವೆಶನ್ಸ್ನ ಡೈಲಿ 50+ ಕ್ವೆಶನ್ಸ್ನ ಎಲ್ಲ ಥರದ್ದು ಯಾವ್ಯಾವ ಥರ ಕೇಳ್ಬೋದು ಅಂತ ಇರುತ್ತಲ್ಲ, ಸೊ ನೀವು ಎಲ್ಲ ಥರದ ಕ್ವೆಶನ್ಸ್ನ ನೀವು ಪ್ರಾಕ್ಟೀಸ್ ಮಾಡಿಬಿಟ್ರೆ ಇಲ್ಲಿ ನಿಮ್ಮ ಒಂದು ಕೆಲಸ ಮುಗ್ದೋಗುತ್ತೆ. ಓಕೆ, ಇಲ್ಲಿ ಯಾವುದೇ ಒಂದು ಕ್ವೆಶನ್ ನೀವು ಬಿಡೋಂಗಿಲ್ಲ. ಆ್ಯಂಡ್ ನೀವು ಈಗ ಅರ್ಥಮೆಟಿಕ್ ಬಿಡ್ತಿದ್ದೀರಾ ಅಂದರೆ ಒಂದು ತಲೆಯಲ್ಲಿ ಇಟ್ಕೊಳ್ಳಿ, ನೀವು ಹಾನೆಸ್ಟಾಗಿ ಪ್ರಾಕ್ಟೀಸ್ ಮಾಡಲೇಬೇಕು, ಅದು ಬಿಟ್ಟು ಬೇರೆ ದಾರಿ ಇಲ್ಲ. ಓಕೆ, ಆ್ಯಂಡ್ ನೆಕ್ಸ್ಟ್ ಬರೋದು ಇವೇನು ಮಿಸ್ಸೆಲೇನಿಯಸ್ ನೋಡ್ಕೊಂಡ್ವಿ. ನೆಕ್ಸ್ಟ್ ಬರೋದು ದೊಡ್ಡ ಪಾರ್ಟು ಕ್ವಾಂಟ್ಸಲ್ಲಿ ಅಂದರೆ ಡಿ ಐ. ಓಕೆ, ಡಿ ಐ ಅಂತೂ ನೀವು ಬಿಟ್ಟು ಬರೋಂಗೇ ಇಲ್ಲ. ಅಟ್ಲೀಸ್ಟ್ 3 to 4 ಅಂತೂ ಡಿ ಐ ನಿಮಗೆ ಸಿಗ್ತವೆ. ಆ್ಯಂಡ್ ಅದರಲ್ಲಿ ಈಗೇನು ಅಂದರೆ ಅರ್ಥಮೆಟಿಕ್ ಡಿ ಐನು ಅವರು ಇನ್ಕ್ಲೂಡ್ ಮಾಡಿದ್ದಾರೆ. ಭಾಳ ವರ್ಷ ಆಯಿತು. ಆ್ಯಂಡ್ ಇವಾಗ ನೀವೇನು ಮಾಡಬೇಕು, ಡಿ ಐ ಅಂತ ಬಂತು 3 ಇಂದ 4 ಕೊಟ್ಟಿದ್ದಾರೆ ಅಂದರೆ 3 ಇಂದ 4 ಕೂಡ ಅರ್ಥಮೆಟಿಕ್ ಡಿ ಐ ಇರಲ್ಲ. ಓಕೆ, ಅದೊಂದು ಕ್ಲಿಯರ್ ಆಗಿರಲಿ ನಿಮ್ಮ ತಲೆಯಲ್ಲಿ. ಒಂದು ಕಾಮನ್ ಡಿ ಐ ಇರುತ್ತಲ್ಲ, ಪ್ರಪೋರ್ಷನ್ಸ್ ಆಗಿರ್ಬೋದು, ರೇಷಿಯೋಸ್ ಆಗಿರ್ಬೋದು, ಪರ್ಸೆಂಟೇಜ್ ಆಗಿರ್ಬೋದು, ಕಾಮನಾಗಿ ಮಾಡೋವಂಥ ಡಿ ಐ ಇರುತ್ತೆ. ಒಂದು ಸ್ವಲ್ಪ ಡಿಫಿಕಲ್ಟಿ ಲೆವೆಲ್ನ ಜಾಸ್ತಿ ಮಾಡಿರ್ತಾರೆ, ಯಾಕೆಂದರೆ ಇದು ಮೇನ್ಸು. ಆ್ಯಂಡ್ ಇನ್ನೊಂದು ಯಾವ ಥರ ಇರುತ್ತೆ, ಮೇ ಬಿ ಡಿಗ್ರಿ ಲೆವೆಲಲ್ಲೂ ಕೇಳ್ತಾರೆ. ಓಕೆ, ನಿಮಗೆ ಪೈ ಚಾರ್ಟ್ ಬಗ್ಗೆ ಗೊತ್ತಿರುತ್ತೆ, ಟೇಬಲ್ ಡಿ ಐ ಗೊತ್ತಿರುತ್ತೆ, ಲೈನ್ ಗ್ರಾಫ್ ಗೊತ್ತಿರುತ್ತೆ, ಸೊ ಎಲ್ಲ ಥರ ಡಿ ಐ ಗೊತ್ತಿರುತ್ತೆ. ಓಕೆ, ಅದರಲ್ಲೂ ಡಿಗ್ರೀಸ್ ಮೇಲೆ ಕೇಳುವಂಥ ಒಂದು ಪೈ ಚಾರ್ಟ್ ಕೊಟ್ಟು ಕೇಳಿರ್ಬೋದು. ಸೊ ಆ ಥರದನ್ನು ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನೆಕ್ಸ್ಟು ಇವಾಗ ಅರ್ಥಮೆಟಿಕ್ ಡಿ ಐ ಅಂತೂ ಕಂಪಲ್ಸರಿಯಾಗಿ ಕೊಡ್ತಾರೆ, ಯಾಕೆಂದರೆ ನಿಮ್ಮ ಟೈಮ್ ಕನ್ಸ್ಯೂಮ್ ಮಾಡಬೇಕು ಅನ್ನೋದು ಅವ್ರ ತಲೆಯಲ್ಲಿ ಇರುತ್ತೆ. ಓಕೆ, ಆ್ಯಂಡ್ ಮೇನ್ಸ್ ಲೆವೆಲ್ ಆಗಿರೋದ್ರಿಂದ ಎಷ್ಟೊಂದು ಈಗ ಪ್ರಿಲಿಮ್ಸಲ್ಲಿ ಎಷ್ಟೊಂದು ಜನ ಸೆಲೆಕ್ಟ್ ಆಗಿಬಿಟ್ಟಿರ್ತಾರೆ ಮೇನ್ಸಿಗೆ. ಸೊ ಮೇನ್ಸಿಂದ ಇಂಟರ್ವ್ಯೂಗೆ ಅಥವಾ ಮೇನ್ಸಿಂದ ಎಷ್ಟೊಂದು ಜನನ ಅವರು ಸ್ಕ್ರೀನ್ ಮಾಡಬೇಕಾಗುತ್ತೆ, ಅಲ್ಲಿ ಎಷ್ಟೊಂದು ಜನ ಫೇಲ್ ಆಗ್ತಾರೆ. ಸೊ ಇದೇ ಮೇನ್ ಟ್ರಿಕ್ಕು ಎಕ್ಸಾಮಿನರ್ದು ಆಗಿರುತ್ತೆ. ಟೈಮ್ ಕನ್ಸ್ಯೂಮಿಂಗ್ ಇರುವಂಥ ಕ್ವಶನ್ಸ್ನ ಅವರು ಕೊಡ್ತಾರೆ. ಓಕೆ, ಸೊ ಇವಾಗ ನೀವೇನು ಮಾಡಬೇಕು, ಅರ್ಥಮೆಟಿಕ್ ಡಿ ಐ ಬಂದಾಗ ಈಗ ನಾರ್ಮಲ್ ಡಿ ಐ ಡಿಗ್ರೀಸ್ದು ನೀವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಬೇಕು. ಟೇಬಲ್, ಪೈ ಚಾರ್ಟ್, ಲೈನ್ ಗ್ರಾಫ್ ಎಲ್ಲನೂ ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಲೇಬೇಕು. ಅದನ್ನ ಬಿಟ್ಟು ಕೊಡೋಂಗೇ ಇಲ್ಲ, ಮಾತೇ ಇಲ್ಲ ಆ ಥರ. ಆ್ಯಂಡ್ ಅರ್ಥಮೆಟಿಕ್ ಡಿ ಐ ಬಂದಾಗ ಏನು ಮಾಡೋದು, ನಿಮಗೆ ಅಟ್ಲೀಸ್ಟ್ ಈಗ ನಾರ್ಮಲ್ ಡಿ ಐ ಮಾಡಬೇಕಾದ್ರೂ ಪರ್ಸೆಂಟೇಜ್ ಮಾಡಿರ್ತೀರಾ, ರೇಷಿಯೋಸ್ ಮೇಲೆ ಕ್ವೆಶನ್ನ ಸಾಲ್ವ್ ಮಾಡಿರ್ತೀರಾ ಅಲ್ವಾ. ನಾರ್ಮಲ್ ಡಿ ಐಲೂ ನಿಮಗೆ ಇಷ್ಟಾದರೂ ಬೇಕೇ ಬೇಕಾಗುತ್ತೆ ಮಿನಿಮಮ್ ನಾಲೆಡ್ಜು. ಸೊ ಅಟ್ಲೀಸ್ಟ್ ಈ ಟಾಪಿಕ್ಸ್ನ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಅರ್ಥಮೆಟಿಕಲ್ಲಿ ಪರ್ಸೆಂಟೇಜ್ ಅದ್ರ ಮೇಲಾಗಿರ್ಬೋದು, ರೇಷಿಯೋಸ್ ಮೇಲಾಗಿರ್ಬೋದು, ಇವನ್ ಪ್ರೊಬ್ಯಾಬಿಲಿಟಿ ಮೇಲೂ ಕೂಡ ಒಂದೊಂದು ಸಲ ಸ್ಟೇಟ್ಮೆಂಟ್ ವೈಸ್ ಕ್ವೆಶನ್ಸ್ನು ಕೊಡುವಂಥ ಚಾನ್ಸಸ್ ಇರುತ್ತೆ. ಸೊ ಅಟ್ಲೀಸ್ಟ್ ಈ ಒಂದು 3-4 ಟಾಪಿಕ್ನ ನೀವು ಚೆನ್ನಾಗಿ ಗ್ರಿಪ್ಪು ಬರೋಂಗೆ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ಅರ್ಥಮೆಟಿಕ್ ಕ್ವೆಶನ್ಸಲ್ಲಿ ಅಂದರೆ ಈ ಡಿ ಐ ಕೊಟ್ಟರು ಅಂದ್ಕೊಳ್ಳಿ, ಅಟ್ಲೀಸ್ಟ್ 2 to 3 ಕ್ವೆಶನ್ ನೀವು ಆನ್ಸರ್ ಮಾಡೋಷ್ಟು ನಿಮಗೆ ಅಷ್ಟೊಂದು ನೀವು ಎಲಿಜಿಬಲ್ ಇರ್ತೀರಾ. ಓಕೆ, ಆ್ಯಂಡ್ ಇನ್ ಕೇಸ್ ಅದು ಬರ್ತಿಲ್ಲ ಅಂದರೆ ಬಿಟ್ಟರು ಕೂಡ ಉಳಿದಿರೋ ಡಿ ಐ ಅಂತೂ ಮಾಡಿರ್ತೀರಾ, ಆ್ಯಂಡ್ ಮಿಸ್ಸೆಲೇನಿಯಸ್ ಎಲ್ಲ ಮಾಡಿರ್ತೀರಾ. ಸೊ ನಿಮ್ಮ ಕಡೆ ಕಟ್ ಆಫ್ ಕ್ಲಿಯರ್ ಮಾಡ್ಕೊಳ್ಳೋಷ್ಟು ಮಾರ್ಕ್ಸು ಆರಾಮಾಗಿ ಇರ್ತವೆ. ಓಕೆ, ಸೊ ಓನ್ಲಿ ಇವಾಗ ನೀವು ಮಾಡಬೇಕಾಗಿರೋದೇನೆಂದರೆ ಇಲ್ಲಿವರೆಗೂ ಅರ್ಥಮೆಟಿಕ್ ಅಷ್ಟೊಂದು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಲ್ಲ, ಬಟ್ ಇವಾಗ ಮೇನ್ಸ್ ಬಂದಿದೆ. ಸೊ ಜಾಸ್ತಿ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಉಳಿದಿರೋ ಟಾಪಿಕ್ಸ್ನ ತುಂಬ 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 ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನಾನು ಯಾವ ಕ್ವೆಶನ್ಸ್ ಕೊಟ್ಟರು ಕೂಡ ಮಾಡಬಲ್ಲೆ ಅನ್ನೋಂಗೆ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಲೇಬೇಕಾಗುತ್ತೆ. ಅದು ಬಿಟ್ಟರೆ ಬೇರೆ ದಾರಿನೇ ಇಲ್ಲ. ಓಕೆ, ಸಕ್ಸಸ್ಸಿಗೆ ಯಾವಾಗಲೂ ಶಾರ್ಟ್ ರೂಟ್ ಯಾವಾಗಲೂ ಇರಲ್ಲ. ನಾವು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಲೇಬೇಕು. ಅದು ನಾವು ಪ್ರಾಕ್ಟೀಸ್ ಹೆಂಗೆ ಮಾಡ್ತೀವೋ ಅದ್ರ ಮೇಲೆ ನಮ್ಮ ಸಕ್ಸಸ್ ಡಿಪೆಂಡ್ ಆಗಿರುತ್ತೆ. ಓಕೆ, ಸೊ ಶಾರ್ಟ್ ರೂಟ್ ಯಾವುದೂ ಇಲ್ಲ, ಆ ಥರ ಏನು ಥಿಂಕ್ ಮಾಡಬೇಡಿ. ಅಟ್ಲೀಸ್ಟ್ ನೀವು ಯಾವ ಸಬ್ಜೆಕ್ಟ್ ಅಷ್ಟೇ ಮಾಡ್ತೀನಿ ಅಂತ ಚೂಸ್ ಮಾಡ್ಕೊಂಡಿದ್ದೀರಲ್ಲ, ಅದನ್ನ ಎಷ್ಟು ಮ್ಯಾಕ್ಸಿಮಮ್ ಕ್ವೆಶನ್ಸ್ನ ವೆಬ್ಸೈಟಲ್ಲಾಯಿತು ಎಲ್ಲಾದರೂ ಆಯಿತು ತೆಗೆದುಕೊಂಡು ಪ್ರಾಕ್ಟೀಸ್ ಮಾಡೋದನ್ನು ಕಲೀರಿ. ಸೊ ಆ ಸಬ್ಜೆಕ್ಟಲ್ಲಿ ನೀವು ತುಂಬಾ ಕಾನ್ಫಿಡೆಂಟಾಗಿ ಎಕ್ಸಾಮಲ್ಲೂ ಕೂಡ ನೀವು ಕ್ವೆಶನ್ಸ್ನ ಅಟೆಂಪ್ಟ್ ಮಾಡ್ಬೋದು. ಸೊ ಇಷ್ಟೇ ಇನ್ನು. ಸೊ ಪಾಯಿಂಟ್ಸ್ ಅಂತ ತುಂಬಾ ಹಂಚ್ಕೋಬೇಡಿ. ಎಲ್ಲರಿಗೂ ಒಂದೊಂದು ಕ್ವೆಶನ್ಸು ಟಫ್ ಆಗಿ ಬಂದಿರ್ತವೆ. ಆ್ಯಂಡ್ ನೀವು ಒಬ್ಬರೇ ಅಲ್ಲ ಹಂಚ್ಕೊತಿರೋದು, ಎಷ್ಟೊಂದು ಜನ ಇದ್ದಾರೆ ಪಾಯಿಂಟ್ಸ್ ಅಂದರೆ ಹಂಚಿಕೆ ಇರೋರು. ಸೊ ಡೋಂಟ್ ವರಿ, ಎಕ್ಸಾಮ್ಸ್ ಹತ್ತಿರ ಬರ್ತಿದ್ದಾವೆ. ಸೊ ನರ್ವಸ್ ಆಗಬೇಡಿ, ಕಾನ್ಫಿಡೆಂಟಾಗಿ ನಿಮ್ಗೆ ಎಷ್ಟು ಬರ್ತೋ ಅಷ್ಟು ನೀಟಾಗಿ ಅಟೆಂಪ್ಟ್ ಮಾಡಿ ಬರ್ರಿ. ಬಟ್ ನೆಗೆಟಿವ್ ಮಾರ್ಕಿಂಗ್ ಇರೋದ್ರಿಂದ ಜಾಸ್ತಿ ನಿಮಗೆ ಗೊತ್ತಿರಲಾರ್ದು ಕಡೆ ಅಟೆಂಪ್ಟ್ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಅಷ್ಟೇ, ಮತ್ತು ನೆಕ್ಸ್ಟ್ ವಿಡಿಯೋಲಿ ಸಿಗೋಣ. ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಆ್ಯಂಡ್ ದ್ಯಾಟ್ಸ್ ಇಟ್, ಬೈ.